ಸಿನಲ್ಲಿ ಒಂದೆರಡು ಬಸ್ ಹೈವೇ ರೋಡ್ ಅಲ್ಲಿ ಜುಮ್ ಅಂತ ಬರ್ತಾ ಇದೆ. ಸ್ಕೂಲ್ ಬಸ್ ಎಲ್ಲೋ ಟ್ರಿಪ್ ಗೆಲ್ಲ ಹೋಗ್ತಾರಂಗಿದ್ದಾರೆ. ಇನ್ನ ಟ್ರಿಪ್ ಟೈಮ್ ಅಲ್ಲಿ ನಾವೆಲ್ಲ ಹೆಂಗಿರ್ತೀವಿ, ಹುಡುಗಿರು ಅದೇ ತರ ಚಂಗ್ಲಾಟ ಆಟ ಎಲ್ಲ ಆಡ್ತಾ ಅವ್ರೆ. ಆದ್ರೆ ಒಂದ್ ಹುಡುಗಿ ಮಾತ್ರ ಆ ಆಟ ಗೀಟ ಏನೋ ಆಡದೆ ಬುಕ್ ಅಲ್ಲಿ ಏನೋ ಬರ್ಕೊಂತ ಅವಳೆ. ಇನ್ನ ಇರೋ ಹುಡುಗಿರು ಏನೇ ಕವಿತೆ ಏನೋ ಬರಿತಾ ಇದೇನೆ ತೋರ್ಸೆ ನಮಗೆ ಅಂತೇಳಿ ಆ ಪೆನ್ನ ಹಿಂಗ್ ಕಿತ್ಕೊಂತಾರೆ. ನೋಡಿದ್ರೆ ಪೆನ್ನು ಕೆಳಗಡೆ ಬಿದ್ದೋಯ್ತು. ಆ ಪೆನ್ನ ಎತ್ತಕ್ಕೆ ಹೀರೋಯಿನ್ ಕೆಳಗಡೆ ಬೋಗ್ತಾಳ್ರಿ. ಮುಂದೆ ನೋಡ್ರಿ ಅಲ್ಲಿ ಒಂದು ಬಸ್ ಹಂಗೆ ಓಳಾಗೋಯ್ತು. ಈ ಬಸ್ ಅಲ್ಲಿ ಕುಂತವ್ರು ಇದೇನೇ ಅಂತಾರೆ ಹೇಳಿ ಬಾಯಿ ಮುಚ್ಚೋ ಅಷ್ಟಲ್ಲಿ ಈ ಬಸ್ ಓಳಾಗ್ಬಿಡುತ್ತೆ. ಬಟ್ ನಮ್ ಹೀರೋಯಿನ್ಗೆ ಏನೂ ಆಗಿರಲ್ಲ. ಯಾಕಪ್ಪ ಅಂದ್ರೆ ಆ ಪೆನ್ನು ನಮ್ ಹೀರೋಯಿನ್ ನ ಕಾಪಾಡ್ಬಿಡ್ತು. ಅಲ್ಲಿದ್ದವರೆಲ್ಲ ಹಂಗೆ ಆಪಲ್ ಕಟ್ ಮಾಡ್ತೀವಲ್ಲ ಆ ತರ ಯಾರು ಸೆಂಟ್ರ್ ಓಳಾಗ್ಬಿಟ್ಟಿದ್ದಾರೆ. ಬಸ್ ಓಳಾಗ್ಬಿಟ್ಟಿದೆ. ಡ್ರೈವರ್ ಅನ್ನ ಎಸ್ಲೇಟರ್ ಮೇಲಿಂದ ಕಾಲೇಜ್ ಬಿಟ್ರೇನೋ ಅವರು ಸತ್ತೋಗವ್ರೆ. ಬಸ್ ಹಂಗೆ ಸ್ಟಾಪ್ ಆಯ್ತು. ಆ ಕಡೆಯಿಂದ ಒಂದ್ ಜೋರಾಗಿ ಬಿರುಗಾಳಿ ಬರ್ತಾ ಇದೆ. ನಮ್ ಹೀರೋಯಿನ್ಗೆ ಗೊತ್ತಾಗ್ತಾ ಇದೆ ತಿರ್ಗಾ ಇಲ್ಲೇನೋ ಬರ್ತಾರಂಗಿದೆ ಅಂತೇಳಿ ತಿರ್ಗಾ ಕೆಳಗಡೆ ಹೋಗ್ತಾರೆ. ಆ ದಾರ ಹಂಗೆ ಆ ಕಡೆ ಹೋಯ್ತು. ಇನ್ನ ಇಳಿದೆ ರೋಡ್ ಅಲ್ಲಿ ಓಡ್ರ ಆ ಕಡೆ ಈ ಕಡೆ ನೋಡ್ಕೊಂಡು ಓಡ್ತಾವ್ರೆ. ತಿರ್ಗಾ ಗಾಳಿ ಹಿಂದೆನೆ ಬರ್ತಾ ಇದೆ. ಅಲ್ಲಿ ನೋಡ್ರಿ ಲೈಟ್ ಕಂಬ ಎಲ್ಲ ಕಟ್ಟೆ ಆಗೋಯ್ತು. ತಿರ್ಗಾ ಹಂಗೆ ಮುಂದೆ ಹೋಯ್ತಾರೆ. ಅಲ್ಲಿ ನೋಡಿ ಒಂದ್ 4-5 ಜನ ನಡ್ಕೊಂಡು ಹೋಯ್ತಾವ್ರೆ. ಏಯ್ ಬೊಗ್ರು ಹಿಂದೆ ಏನೋ ಬರ್ತಾ ಇದೆ ಅಂತ ಹೀರೋಯಿನ್ ಹೇಳ್ತಾರೆ. ಅವರು ಹ್ಯಾ ಅಂತ ಹೇಳ್ತಾರೆ. ಸೊ ಲೇಟ್ ಅಲ್ಲಿ ಹೋಗ್ತಾ ಇರಲ್ಲ ಅದ್ರಲ್ಲಿ 3 ಜನನ ಕಟ್ ಮಾಡಬಿಡುತ್ತೆ. ಹಂಗಾರೆ ಇನ್ನೊಬ್ಳು ಅವಳನ್ನ ನಮ್ಮ ಹೀರೋಯಿನ್ ಹೆಂಗೋ ಕಾಪಾಡ್ಬಿಡ್ತಾರೆ. ತಿರ್ಗಾ ಈ ಕಡೆ ಸೈಕಲ್ ಅಲ್ಲಿ ಹುಡುಗರುಗಳು ಬರ್ತಾವ್ರೆ. ಇವ್ರಿಬ್ರು ಬಡ್ಕೊಂತಾರ ನೋಡಿ. ನಮ್ ಹೀರೋಯಿನ್ ಆ ಕಡೆ ಹೋಗ್ಬೇಡ ಕಣೆ ಅಂತ ಆ ಹುಡುಗಿ ಹೇಳುತ್ತೆ. ತಿರ್ಗಾ ಗಾಳಿ ಬಂದು ಅವ್ರನ್ನು ಕಟ್ ಮಾಡ್ಬಿಡ್ತು. ಇವಾಗ ಕಾಪಾಡ್ತಾರಲ್ಲ ಅವಳನ್ನು ಕಟ್ ಮಾಡ್ಬಿಡ್ತು. ತಿರ್ಗಾ ನಮ್ಮ ಹೀರೋಯಿನ್ ಓಡಕ್ಕೆ ಶುರು ಮಾಡ್ತಾರೆ. ಅಲ್ಲೊಂದು ಕೆರೆ ಇದೆ. ಅಲ್ಲೋಗಿ ಮುಖ ಎಲ್ಲ ತೊಳ್ಕೊಂತಾರೆ. ಅಲ್ಲಿ ನೋಡ್ರಿ ಎಷ್ಟು ಜನ ಸತ್ತೋಗವ್ರೆ ಅಂತ. ಓಡ್ತಾ ಅಲ್ಲೊಂದು ಸ್ಕೂಲ್ ಬಂತು. ಆ ಸ್ಕೂಲ್ಗೆ ಹೋಗ್ತಾರೆ. ಅಲ್ಲೊಂದು ಹುಡುಗಿ ಬಂದ್ಲು. ಏನೇ ಬೆಳಿಗ್ಗೆಯಿಂದ ಎಲ್ಲೇ ಹೋಗಿದೆ, ಇದೇನು ಸ್ನಾನ ಮಾಡ್ಕೊಂಡು ಹಂಗೆ ಎದ್ದು ಬಂದ್ಬಿಡಿದ್ಯಾ, ಕೂದಲೆಲ್ಲ ತ್ಯಾವ ಇದೆ ಅಂತ ನಮ್ಮ ಹೀರೋಯಿನ್ ಫ್ರೆಂಡ್ ಕೇಳ್ತಾವ್ರೆ. ನಮ್ಮ ಹೀರೋಯಿನ್ಗೆ ಅರ್ಥ ಆಗ್ತಾ ಇಲ್ಲ. ಹೌದು ನೀನ್ ಯಾರು ಅಂತ ಕೇಳ್ತಾರೆ. ಏನೋ ನನ್ನೇ ಮಾಡ್ತದ ಬಾರೆ ಬೇಗ ಕ್ಲಾಸಿಗೆ ಟೈಮ್ ಆಯ್ತು ಅಂತ ಹೇಳಿ ಸ್ಕೂಲ್ ಒಡೆ ಕರ್ಕೊಂಡು ಹೋಗುತ್ತೆ ಆ ಹುಡುಗಿ. ಹಿಂಗ್ ಹೋಗ್ತಾ ಇರಲ್ಲ ತಿರ್ಗಾ ಬಿರುಗಾಳಿ ಬರುತ್ತಾರೆ. ನಮ್ಮ ಹೀರೋಯಿನ್ಗೆ ಗಾಳಿ ಅಂದ್ರೇನೆ ಭಯ. ಯಾಕಂದ್ರೆ ಬಸ್ಸಲ್ಲಿ ಏನಾಗಿದೆ ಅಂತ ಇವಳು ಒಬ್ಳಿಗೆ ಮಾತ್ರ ಗೊತ್ತಿರೋದು. ಆ ಗಾಳಿ ಬಂದ ತಕ್ಷಣ ಹಂಗೆ ಎಲ್ಲಾರು ಕೆಳಗಡೆ ಬೋಗ್ರಿ ಅಂತ ಬೊಗ್ತಾರೆ. ಅಲ್ಲಿ ಬರೋ ಗಾಳಿ ಎಲ್ಲಾರು ಹುಡುಗಿದ್ದು ಚುಡಿದಾರ ಮೇಲ್ಗಡೆ ಎತ್ತು ಬಿಡ್ತದೆ. ತಿರ್ಗಾ ಒಂದ್ಸರಿ ಗಾಳಿ ಬರುತ್ತೆ. ಹೆಂಗೋ ನಮ್ಮ ಹೀರೋಯಿನ್ ಓಡ್ ಬಂದು ಆ ಸ್ಕೂಲಲ್ಲಿ ಬಚ್ಚಿಕೊಂತಾರೆ. ಹಿಂದ್ಗಡೆ ಫ್ರೆಂಡೇ ಬಂದು ಲೇ ನಿನಗೆ ಏನೇ ಆಗಿದೆ, ತಲೆ ಕೆಟ್ಟಿದ್ಯಾನೆ, ಯಾಕೆ ಈ ತರ ನಡ್ಕೊಂತ ಇದೆಯಾ ಅಂತ ಫ್ರೆಂಡ್ ಕೇಳ್ತಾವ್ರೆ. ಅಲ್ಲಿಗೆ ಟೀಚರ್ ಅಮ್ಮನು ಬಂದ್ರು. ಇವಳೇನೆ ಸ್ನಾನ ಮಾಡ್ಕೊಂಡು ಡ್ರೆಸ್ ಹಾಕೊಂಡು ಹಂಗೆ ಬಂದ್ಬಿಟ್ಟಿದ್ದಾಳೆ. ಕೂದಲೆಲ್ಲ ತ್ಯಾವ ಇದೆಯಲ್ಲ, ಹೋಗಿ ಒರ್ಸ್ಕೊಂಬರ ಕೇಳೋ, ಬೇಗ ಬಂದ್ರಿ ಕ್ಲಾಸ್ಗೆ ಅಂತ ಟೀಚರ್ ಅಮ್ಮ ಹೊಂಟೈತಾರೆ. ನಮ್ಮ ಹೀರೋಯಿನ್ ತಿರ್ಗಾ ಫ್ರೆಂಡ್ ನ ಕ್ಲಾಸ್ ರೂಮ್ ಕರ್ಕೊಂಡೋಗಿ ಲೇ ಇದ್ರ ಗಾಳಿ ಬಂತು ಕಣೆ, ಬಸ್ಸೇ ಓಳಾಗೋಯ್ತು, ಎಲ್ಲ ಸತ್ತೋದ್ರು, ನಾನು ಒಬ್ಳೆ ಬದುಕಿರೋದು ಅಂತ ಹೇಳಿದಾರೆ. ಏನೋ ಬಸ್ ಓಳಾಯ್ತಾ, ಲೇ ನೀನ್ ಕಾಮಿಡಿ ಮಾಡ್ತಾ ಇದ್ಯಾ ಅಂತೇಳಿ ನೋಡು ಆಚ ಕಡೆ ಗಾಳಿ ಬರ್ತಾ ಇದೆ, ಏನೋ ಆಯ್ತಾ ನಿನಗೆ ಅಂತ ನಮ್ಮ ಹೀರೋಯಿನ್ ಫ್ರೆಂಡ್ನು ಅವ್ರಿಗೆ ಹೇಳ್ತಾವ್ರೆ. ಅಲ್ಲಿಗೆ ಅದೇ ಈ ಕಾಲೇಜಲ್ಲಿ ಇರ್ತಾರಲ್ಲ ಕಾಲೇಜ್ ಬಂಕ್ ಅವ್ರು ಬಂದು ನಮ್ಮ ಹೀರೋಯಿನ್ ಮತ್ತೆ ಎಲ್ಲಾರನ್ನು ಹಿಡ್ಕೊಂಡು ಒಂದು ಕೆರೆ ಹತ್ರ ಕರ್ಕೊಂಡು ಹೋಯ್ತಾರೆ. ಇಲ್ಲಿ ನೋಡ್ರಿ ಇವಳಿಗೇನೋ ಕನ್ಸಂತೆ, ಅದ್ರಲ್ಲಿ ಗಾಳಿ ಬಂತಂತೆ, ಬಸ್ 2 ಓಳೈತಂತೆ, ಇವಳು ಬಿಡೋ ಓಳ್ನ ನಾವು ನಂಬೇಕಾ ಅಂತ ಆ ಹುಡುಗಿ ರೇಗಿಸ್ತಾ ಇದೆ. ಬಟ್ ಒಂದ್ ಹುಡುಗಿ ಮಾತ್ರ ನೋಡೆ ಆಗಿದ್ರು ಆಗಿರ್ಬೋದು, ಹೇಳಕ್ಕಾಗಲ್ಲ. ಇವಾಗ ನೋಡು, ಇವಾಗ ನಾನು ನೀರಲ್ಲಿ ನಿಂತ್ಕೊಂಡಿದ್ದೀನಿ, ನಾನು ಕಲ್ಲಾಗ್ತಾ ಇದ್ದೀನಿ, ನನಗೇನು ಆಗಿಲ್ಲ. ಅದೇ ಎಲ್ಲನಾ ಒಂದು ಲೋಕದಲ್ಲಿ ಈ ತರ ಕಲ್ಲಾಕ್ಬೇಕಾದ್ರೆ ಒಂದು ಮೊಸಳೆ ಬಂದು ತಿಂದ್ಬಿಟ್ರೆ ಹುಡುಗಿನ ಯಾರಿಗಪ್ಪ ಗೊತ್ತು ಅಂತ ಆ ಹುಡುಗಿ ಹೇಳ್ತಾ ಇದೆ. ಅಲ್ಲಿ ನೋಡಿ ಆ ಹುಡುಗಿ ಹೇಳ್ದಂಗನೆ ಬೇರೆ ಲೋಕದಲ್ಲಿ ಒಬ್ಬ ಹುಡುಗಿನ ಬಂದು ಮೊಸಳೆನು ತಿಂತಾ ಇದೆ. ಅಲ್ಲಿ ನಮ್ಮ ಹೀರೋಯಿನ್ ಫ್ರೆಂಡ್ನು ಲೇ ಇವ್ರ ಮಾತೆಲ್ಲ ಕೇಳಿ ಸಾಕು, ಬಾ ಹೋಗೋಣ ಅಂತೇಳಿ ಸೀದಾ ಆ ಹುಡುಗಿನ ಕಾಲೇಜ್ಗೆ ಅದೇ ಸ್ಕೂಲ್ಗೆ ಎಳ್ಕೊಂಡು ಬರ್ತಾಳೆ. ನಮ್ಮ ಹೀರೋಯಿನ್ ಕಾಲತ್ರ ಒಂದು ದಿಂಬಿದೆ ರೀ. ಇಲ್ಲಿ ಅವನಪ್ಪ ದಿಂಬಿಕಿದ್ದು ಕೆಳಗಡೆ ಯಾರನ್ನ ಬಂಕ್ ಹಾಕ್ಬಿಟ್ಟು ಮಲಿಕೋತಾರ ಅಂತ ಆ ದಿಂಬನ ಎತ್ತಿ ನೋಡ್ತಾರೆ. ಢಮ 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 ಅಂತ ಈ ಬುಲ್ಲೆಟ್ ಸುರಿಮಳೆ. ಏನಪ್ಪಾ ಅಂದ್ರೆ ಟೀಚರ್ ಅಮ್ಮ ನನ್ ಕ್ಲಾಸ್ನೇ ಬಂಕ್ ಆಗ್ತೀರಾ ಅಂತೇಳಿ ಒಂದು AK-47 ಯಾವ್ದೋ ಗನ್ನು ತಗೊಂಬಂದು ಎಲ್ಲಾರನು ಶೂಟ್ ಮಾಡಿ ಬಿಸಾಕ್ತಾರ್ರಿ. ಇದನ್ನ ನೋಡಿ ಹಂಗೆ ಹೀರೋಯಿನ್ಗೆ ಶಾಕ್ ಆಗೋಯ್ತು. ಇನ್ನ ಒಂದ್ 4-5 ಜನ ಫ್ರೆಂಡ್ಸ್ ಒಂದು ಬೇರೆ ಕ್ಲಾಸ್ ರೂಮ್ ಅಲ್ಲಿ ಹೋಗಿ ಬಚ್ಚಿಕೊಂತಾರೆ. ಅಲ್ಲಿಗೂ ಬಂತು ಟೀಚರ್ ಅಮ್ಮ, ಏನ್ರೆ ಬಚ್ಚಿಕೊಂಡ್ರೆ ನಿಮ್ಮನ್ನ ಬಿಟ್ಬಿಡ್ತೀನ ಅಂತೇಳಿ ಅಲ್ಲೂ ಒಬ್ಬೊಬ್ಬರನ್ನು ಶೂಟ್ ಮಾಡಿ ಬಿಸಾಕತ್ತೀರಿ. ಕೊನೆಯಲ್ಲಿ ಫ್ರೆಂಡ್ ಒಂದು ಮಾತು ಹೇಳ್ತಾಳೆ, ಲೇ ಇದು ಇಲ್ಲಿಗೆ ನಿಲ್ಲಲ್ಲ, ಯಾವ್ದಕ್ಕೂ ಹುಷಾರಾಗಿ ಆಟ ಆಡು ಅಂತೇಳಿ ಆಯಮ್ಮನು ಸತ್ತೋಗುತ್ತೆ. ತಿರ್ಗಾ ನಮ್ಮ ಹೀರೋಯಿನ್ ಎದ್ದು ಬಿದ್ದು ಓಡ್ರ ಅಲ್ಲಿಂದ. ಕ್ಲಾಸ್ ರೂಮ್ ಇಂದ ಎಲ್ಲಾ ಹುಡುಗರು ಆಚೆ ಓಡ್ ಬರ್ತಾರೆ. ಆ ಟೀಚರ್ ಅಮ್ಮ ನೋಡ್ರಿ ಕೈಯಲ್ಲಿ ಗನ್ ಹಿಡ್ಕೊಂಡು ಎಲ್ಲಾರು ಹೆಂಗೆ ಶೂಟ್ ಮಾಡ್ತಾವ್ರೆ ಅಂತ. ತಿರ್ಗಾ ಆ ಬಿರುಗಾಳಿ ಬಂತು. ಹಂಗೆ ಎಲ್ಲಾ ಓಡ್ತಾ ಇರಲ್ಲ. ನಮ್ಮ ಹೀರೋಯಿನ್ಗೆ ಗೊತ್ತಾಗ್ಬಿಡುತ್ತೆ ಬಿರುಗಾಳಿ ಇಲ್ಲಿ ಬಂತಪ್ಪ ಅಂತ. ಸ್ವಲ್ಪ ಬೊಗ್ತಾರೆ. ಇನ್ನೇನು ಎಲ್ಲರೂ ಅಲ್ಲಿ ಕಟಿಂಗ್. ಇನ್ನ ಹೀರೋಯಿನ್ ತಿರ್ಗಾ ಎದ್ದು ಬಿದ್ದು ಓಡ್ತಾವ್ರೆ. ಅಲ್ಲಿ ನೋಡ್ರಿ ಆ ಊರಲ್ಲಿ ಒಂದು ಪಕ್ಷಿಗಳು ಇಲ್ಲ ಅಲ್ಲಿ. ಹಂಗೆ ಓಡೋಗಿ ಒಂದು ಸಿಟಿ ಕಡೆ ಬರ್ತಾರೆ. ಅಲ್ಲೊಂದು ಪೊಲೀಸ್ ಅಮ್ಮ ನಮ್ಮ ಹೀರೋಯಿನ್ ಹಿಡ್ಕೋತಾರೆ. ಏಯ್ ನೀನೇನಮ್ಮ ಮಾಡ್ತಾ ಇದ್ಯಾ, ನೀನು ಕಾಣೆ ಆಗೋಗ್ಬಿಟ್ಟೆ ಅಂತ ನಿಮ್ಮ ಮನೇಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಡಿ ಹೋಗೋಣ ಅಂತ ಕರೀತಾರೆ. ಏನೋ ನಾನು ಕಾಣೆ ಆಗಿದ್ದೀನ ಅಂತೇಳಿ ಕನ್ನಡಿನ ನೋಡಿದ್ರೆ ಇವರು ಫೇಸ್ ಕಟ್ಟೆ ಚೇಂಜ್ ಆಗ್ಬಿಟ್ಟಿದ್ದಾರೆ. ನೋಡಿದ್ರೆ ಪೊಲೀಸ್ ಅಮ್ಮ ಒಂದು ಮದುವೆ ಚೌಟ್ರಿ ಕರ್ಕೊಂಡು ಹೋಗಿದೆ. ಏನಪ್ಪಾ ವಿಷಯ ಅಂದ್ರೆ ಹೀರೋಯಿನ್ಗೆ ಮದುವೆ ಅಂತೆ. ಅರ್ಥ ಆಗ್ತಲ್ಲ. ಓಕೆ ಟೆನ್ಷನ್ ಮಾಡ್ಕೊಂಬಿಡಿ, ಲಾಸ್ಟ್ ಅಲ್ಲಿ ಅರ್ಥ ಮಾಡಿಸ್ತೀನಿ. ಅಲ್ಲಿ ನಮ್ಮ ಹೀರೋಯಿನ್ ಅಲಂಕಾರ ಮಾಡಿ ಎಲ್ಲರೂ ಸ್ವಾಗತಿಸ್ತಾವ್ರೆ. ಅಲ್ಲಿ ಒಂದು ಫ್ರೆಂಡ್ ಸಿಕ್ಕಿದ್ಲು. ಲೇ ಹಿಂಗೋ ಇಲ್ಲಿ ಗಂಟ ಬಂದ್ಬಿಟ್ಟ, ಓಕೆ ಕಣೆ ಭಯ ಬೀಳ್ಬೇಡ, ಜೊತೆಲ್ಲ ನಡೀತೀನಿ ಅಂತೇಳಿ ಮದುವೆಗೆ ಕಳಿಸ್ತಾರೆ. ಅಲ್ಲಿ ಇರೋರೆಲ್ಲ ನಮ್ಮ ಹೀರೋಯಿನ್ ಚಪ್ಪಾಳೆ ಹೊಡಿತಾರೆ. ಬಾಮ ಬೇಗ ಬಾಮ, ಗಂಡು ಕಾಯ್ತಾವನೆ ಅಂತ ಗಂಡನ್ ತೋರಿಸ್ತಾರೆ.
ಬರ್ತಾರೆ. ಅಲ್ಲಿ ನೋಡ್ರಿ ಅವನು ಶವದ ಪೆಟ್ಟಿಗೆಯಲ್ಲಿದ್ದಾನೆ, ಅಂದಿ ಮಾಸ್ಕ್ ಬೇರೆ ಹಾಕೊಂಡಿದ್ದಾನೆ. ಅವ್ನು ನೋಡಿ ಹೀರೋಯಿನ್ ಭಯ ಪಡ್ತಾರೆ. ಹೆಂಗೋ ಫ್ರೆಂಡ್ ಒಂದು ಗಾಜಿನ ಗ್ಲಾಸ್ ಕೊಡ್ತಾರೆ, ನೋಡ ಇದನ್ನ ತಗೋ, ಯಾರು ನಿನ್ಗೆ ಅಡ್ಡ ಬರ್ತಾರೋ ಎಲ್ಲಾರನು ಚುಚ್ಚಿ ಬಿಸಾಕಿ ಅಂತ. ನಮ್ಮ ಹೀರೋಯಿನ್ ಆ ಚಾಕು ತಗೊಂಡು ಸರಿ ಆ ಗ್ಲಾಸ್ ಪೀಸ್ ತಗೊಂಡು ಎಲ್ಲಾರನು ಇಕ ಮುಕ್ಕ ಚುಚ್ಚುತ್ತಾ ಬಿದ್ದವ್ರಿ. ಅಲ್ಲಿರೋ ಜನರೆಲ್ಲ ಚಿಲ್ಲಂ ಪಿಲ್ಲಿ ಆಗೋದ್ರು. ತಿರ್ಗಾ ನಮ್ ಫ್ರೆಂಡ್ ಬಂದ್ರು, ಬಾರೆ ಹೋಗೋಣ ಬಾರೆ ಅಂತ ತಿರ್ಗಾ ಓಡಕ್ಕೆ ಶುರು ಮಾಡ್ತಾರೆ. ಊರಲ್ಲಿ ನೋಡಿ ಒಬ್ರು ಇಲ್ಲ. ಅಲ್ಲಿ ನಮ್ಮ ಹೀರೋಯಿನ್ ಫ್ರೆಂಡು ಸರಿ ನೀನು ಆ ಕಡೆ ಓಡು, ನಾನು ಈ ಕಡೆ ಬರ್ತೀನಿ ಅಂತ ಹೇಳಿ ಸ್ವಲ್ಪ ಅವರು ಮಿಸ್ ಆಗ್ಬಿಡ್ತಾರೆ. ನಮ್ಮ ಹೀರೋಯಿನ್ ಹಂಗೆ ಬರ್ತಾರೆ. ಅಲ್ಲೊಂದು ರನ್ನಿಂಗ್ ರೇಸ್ ಕಾಂಪಿಟೇಷನ್ ನಡೀತಾ ಇದೆ. ಅಲ್ಲಿ ರನ್ನಿಂಗ್ ಮಾಡೋ ಹುಡುಗಿ, ಲೇ ಇದೇನೆ ಮದ್ವೆ ಡ್ರೆಸ್ ಹಾಕೊಂಡು ರನ್ ಮಾಡ್ತೀಯಾ, ಬಾರೆ ಅಂತ ಹಂಗೆ ಮುಂದೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡ್ರಿ ನಮ್ಮ ಹೀರೋಯಿನ್ ಗೆಟಪ್ಪೇ ಚೇಂಜ್ ಆಗ್ಬಿಟ್ಟಿದೆ, ರನ್ನಿಂಗ್ ರೇಸ್ ಓಡತಾರ. ಅವ್ರಿಗಂತೂ ಪಾಪ ಅರ್ಥನೇ ಆಗ್ತಾ ಇಲ್ಲ, ಇದೇನು ಈ ಡ್ರೆಸ್ ಯಾವಾಗ ಚೇಂಜ್ ಆಯ್ತು ಅಂತ ಕಣ್ಣು ಬಿಟ್ಕೊಂಡು ನೋಡ್ತಾ ಅವ್ರೆ. ಆ ರನ್ನಿಂಗ್ ರೇಸ್ ನೋಡಕ್ ಬಂದಿರೋರು ಬಾಮ ಮುಂದೆ ಬಾಮ ಅಂತ ಎಂಕರೇಜ್ ಮಾಡ್ತಾವ್ರೆ. ಇನ್ನ ಬೇರೆ ವಿಧಿ ಇಲ್ಲ ಅಂತ ಹೀರೋಯಿನ್ ಅವ್ರ ಜೊತೆ ಓಡಕ್ಕೆ ಶುರು ಮಾಡಿದ್ರು. ಓಡ್ತಾವ್ರೆ. ಅಲ್ಲಿ ನೋಡ್ರಿ ಗಂಡು ಅದೇ ಅಂದಿತಲೆ ಅಲ್ಲಿ ಮುಂದೆ ರನ್ನಿಂಗ್ ರೇಸ್ ಮಾಡ್ತಾರಲ್ಲ, ಕೊಚ್ಚಿ ಕೊಲ್ತಾ ಬಿದ್ದವನ ಅವನು. ತಿರ್ಗಾ ಅಲ್ಲಿ ನಮ್ಮ ಹೀರೋಯಿನ್ ಫ್ರೆಂಡ್ ಬಂದ್ರು, ಲೇ ನೀನ್ ಈ ಕಡೆ ಬರ್ಬೇಡ, ನಿನ್ನ ಅವ್ನು ಸಾಯಿಸ್ಬಿಡ್ತಾನೆ, ನೀನ್ ಆ ಕಡೆ ರೋಡಲ್ಲಿ ಓಡು ಅಂತೇಳಿ ಒಂದ್ ಕಡೆ ಬಿಡ್ತಾರೆ. ಇನ್ನ ನಮ್ಮ ಹೀರೋಯಿನ್ ಓಡ್ತಾನೆ ಇದಾರೆ. ಹಂಗೆ ಒಂದ್ ದೊಡ್ಡ ಗುಹೆ ಹತ್ರ ಬಂದ್ರು. ಆ ಕಡೆ ಈ ಕಡೆ ನೋಡ್ತಾವ್ರೆ, ಅಲ್ಲಿ ಯಾರು ಜನರೇ ಇಲ್ಲ. ಇದೇನಪ್ಪ ಎಲ್ಲಿ ಬಂದ್ ತಗೊಳಕೊಂಡು ಅಂತ ಯೋಚನೆ ಮಾಡ್ತಾವ್ರ. ನೋಡಿ ಆ ಕಡೆ ಒಂದು ವಾಯ್ಸ್ ಬಂತು, ಏಯ್ ಬಾರೆ ಇಲ್ಲೇ ಇದ್ದೀವಿ ಅಂತ. ನಮ್ಮ ಹೀರೋಯಿನ್ ಹೋಗಿ ನೋಡ್ತಾರೆ, ಅಲ್ಲಿ ತುಂಬಾ ಜನ ಹುಡುಗಿರು ನಿಂತವ್ರೆ. ನಮ್ಮ ಹೀರೋಯಿನ್ ಫ್ರೆಂಡೇ ಇವಾಗ ಬಾರೆ ಅಂತ ಕರೆದಿದ್ದು. ಲೇ ನನಗೊಂದು ಹೆಲ್ಪ್ ಮಾಡ್ತೀಯಾ, ನಾವು ಇಲ್ಲಿಂದ ಆಚೆ ಹೋಗ್ಬೇಕಂದ್ರೆ ನೀನ್ ಒಬ್ಳು ಸಾಯ್ಬೇಕಣೆ ಅಂತ ಫ್ರೆಂಡ್ ಹೇಳ್ತಾವಳೆ. ಏನು ನಾನ್ ಸಾಯ್ಬೇಕಂತ ನಮ್ಮ ಹೀರೋಯಿನ್ಗೆ ಇನ್ನ ಅರ್ಥ ಆಗ್ತಾ ಇಲ್ಲ. ಇವಾಗ ನಮ್ಮ ಹೀರೋಯಿನ್ ಆ ರನ್ನಿಂಗ್ ರೇಸ್ ಬಟ್ಟೆ ಹಾಕೊಂಡಿದಾರಲ್ಲ, ನಿನ್ ಹೆಸರು ಹೇಳಿ ಅಂತ ಫ್ರೆಂಡ್ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ ಕರೆಕ್ಟ್ ಆಗಿ ಹೆಸರು ಹೇಳ್ತಾರೆ. ಇವಾಗ ನೋಡಿ ಸ್ಕೂಲ್ ಹುಡುಗಿ ಡ್ರೆಸ್ ಹಾಕೊಂಡ್ ಬಂದ್ಲು. ಲೇ ನನಗೊಂದು ಹೆಲ್ಪ್ ಮಾಡ್ತೀಯಾ, ನೀನ್ ಸತ್ತಿಲ್ಲಾರೋ ಪರವಾಗಿಲ್ಲ ಕಣೆ, ನನಗಾರು ಸಾವು ಕೊಟ್ಬಿಡೆ, ನನ್ ಕೈಯಲ್ಲಿ ನೋಡು 2 ಹಗ್ಗ ಇದೆ, ಪ್ಲೀಸ್ ಕಣೆ ಅದನ್ನ ಎಳೆದು ಬಿಡು ಅಂತ ಫ್ರೆಂಡ್ ಹೇಳ್ತಾವಳೆ. ಏನೋ ನನ್ ಕೈ ಎಳೆಯಕ್ಕಾಗಲ್ಲಮ್ಮ, ನೀನ್ ಓದಿದ್ರೆ ನಾನೇನೇ ಮಾಡ್ಲಿಲ್ಲ, ನಾನು ಬಿಟ್ಟು ಹೋಗ್ಬೇಡ ಕಣೆ ಅಂತ ಹೀರೋಯಿನ್ ಹೇಳ್ತಾವ್ರೆ. ಆದ್ರೆ ಫ್ರೆಂಡ್ ಪ್ಲೀಸ್ ಕಣೆ ಈ ಹಗ್ಗನ ಎಳಿ ಅಂತ ಹೇಳ್ತಾರೆ. ಇನ್ನ ನಮ್ಮ ಹೀರೋಯಿನ್ ಬೇರೆ ವಿಧಿ ಇಲ್ದೆ ಆ ಹಗ್ಗನ ಹಾಕೊಂಡು ಎಳಿತಾರೆ. ನಮ್ಮ ಹೀರೋಯಿನ್ ಫ್ರೆಂಡ್ ನೋಡ್ರಿ ಹಂಗೆ 2 ಓಳೆ ಆಗೋದ್ರು. ಅಲ್ಲಿ ತುಂಬಾ ದಾರಗಳು ಬಿದ್ದೈತೆ. ಇದೇನಪ್ಪ ದಾರ ಅಂತ ಆ ದಾರ ನಡ್ಕೊಂಡು ಹಂಗೆ ಹೋಯ್ತಾರೆ. ನೋಡಿದ್ರೆ ಒಂದು ರೆಸ್ಟೋರೆಂಟ್ ಕಡೆ ಹೋಯ್ತಾರೆ ಟೆಲಿಪೋರ್ಟ್ ಆಗಿ. ಅಲ್ಲಿ ತುಂಬಾ ಜನ ಹುಡುಗರೇ ಇದ್ದಾರೆ. ಅಲ್ಲಿ ನಮ್ಮ ಹೀರೋಯಿನ್ ಪೋಸ್ಟರ್ ಹಾಕವ್ರೆ. ಅಲ್ಲಿ ನೋಡಿ ಫಸ್ಟ್ ಇವಳು ಸ್ಕೂಲ್ ಹುಡುಗಿ ತರ ಇದ್ಲಾ, ಆ ಪೋಸ್ಟರ್ ಇದೆ. ಮತ್ತೆ ಆ ಮದ್ವೆ ಗೆಟಪ್ ಇತ್ತ ಅದು ಐತೆ. ಮತ್ತೆ ಲಾಸ್ಟ್ ಆಗಿ ರನ್ನಿಂಗ್ ರೇಸ್ ಮಾಡಿದ್ರಲ್ಲ ಆ ಗೆಟಪ್ ಐತೆ. ಅದನ್ನ ಹಂಗೆ ನೋಡ್ತಾ ಅವ್ರೆ. ಆ ಕಡೆಯಿಂದ ಒಬ್ಬ ಹುಡುಗ ಬಂದ, ನಾನ್ ನಿನಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಹೇಳ್ತಾವನೆ. ನಾನು ಎಲ್ಲಯ್ಯ ಇದ್ದೀನಿ ಅಂತ ಹೀರೋಯಿನ್ ಕೇಳ್ತಾವಳೆ. ಕರೆಕ್ಟ್ ಆಗಿರೋ ಜಾಗಕ್ಕೆ ಬಂದಿದೆ ಅಂತ ಹುಡುಗ ಹೇಳ್ತಾವನೆ. ಹಂಗೆ ತಲೆ ತಿರುಗಿ ಬಿದ್ದೋದ್ಲು. ತಿರ್ಗಾ ಹಂಗೆ ಕಣ್ ಬಿಡ್ತಾರೆ. ನೋಡಿದ್ರೆ ಅದೇ ಗುಹೆಯಲ್ಲಿ ಇದ್ದಾರೆ. ಆ ಗುಹೆಯಲ್ಲಿ ಆ ಕಡೆ ಒಂದು ಚಿಕ್ಕ ತೂತಿದ್ದಾರೆ. ಆ ತೂತ್ ಕಡೆ ಹೋಯ್ತಾರೆ. ಅಲ್ಲಿ ನೋಡಿ ವೈಟಿಗೆ ಮಂಜೆ ಇದೆ. ಅಲ್ಲಿ ಹಂಗೆ ನಡ್ಕೊಂಡು ಹೋಯ್ತಾವ್ರೆ. ಅಲ್ಲಿ ನೋಡ್ರಿ ಎಷ್ಟು ಜನನ್ನ ಒಂಥರ ಗೊಂಬೆ ತರ ನಿಲ್ಸವ್ರಲ್ಲಿ. ನಾವೆಲ್ಲ ಶಿಲೆ ಇಡ್ತೀವಲ್ಲ ದೇವಸ್ಥಾನದಲ್ಲಿ, ಇಲ್ಲಿ ಬೇರೆ ಹುಡುಗಿರನ್ನ ಇಟ್ಟಿದ್ದಾರೆ ನೋಡಿ. ತಿರ್ಗಾ ಹಂಗೆ ಮುಂದೆ ಹೋಯ್ತಾರೆ. ಅಲ್ಲೊಬ್ಬ ಮುತ್ತಕ ಕುಂತ್ಕೊಂಡಿದ್ದಾನೆ. ಮುತ್ತಕ ನೋಡ್ರಿ ಗೇಮ್ ಏನು ಆಡ್ತಾರಂಗವನೆ. ನಮ್ಮ ಹೀರೋಯಿನ್ಗೆ ಹಂಗೆ ಶಾಕು. ಇದೇನಪ್ಪ ಇವನು ಗೇಮ್ ಮಾಡ್ತಾವನಲ್ಲ, ಅದು ನಾನು ಲಾಸ್ಟ್ ರನ್ನಿಂಗ್ ರೇಸ್ ಓಡಿದ್ದು, ಆ ಗೇಮ್ ನ ಇವನ್ ಕಂಟ್ರೋಲ್ ಮಾಡ್ತಾವನಲ್ಲ, ಅದು ಹೆಂಗೆ ಅಂತ ನಮ್ಮ ಹೀರೋಯಿನ್ಗೆ ತಲೆ ಕೆಟ್ಟಿದೆ. ಮುತ್ಕನ ಹತ್ರ ಕೇಳ್ತಾರೆ, ಏನಯ್ಯ ಮಾಡ್ತಾ ಇದ್ಯಾ ನೀನು ಅಂತ. ಇವಾಗ ಮುತ್ಕ ಒಂದು ಟ್ವಿಸ್ಟ್ ಕೊಡ್ತಾನೆ ನೋಡಿ. ಆಕ್ಚುಲಿ ನಮ್ಮ ಹೀರೋಯಿನ್ ಫಸ್ಟೇ ಸತ್ತೋಗೋರ್ರಿ. ಅವ್ರು DNA ತೆಗೆದಿ ಬೊಂಬೆ ತರ ಮಾಡಿ ಒಂದು ಗೇಮ್ ತರ ಆಡ್ತಾವನೆ. ನಮ್ಮ ಹೀರೋಯಿನ್ ಇಟ್ಟಿವನು. ಆ ಗೇಮ್ ಅಲ್ಲಿ 3 ಲೆವೆಲ್ ಇದೆ. ಅದೇ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಸ್ಕೂಲ್ ಬಸ್ ಕಟ್ಟಾಯ್ತಲ್ಲ ಅದೊಂದ್ ಲೆವೆಲ್. 2ನೇ ಸೀನ್ ಅಲ್ಲಿ ಆ ಮದ್ವೆ ಬಂದು ಅಂದಿ ಎಲ್ಲ ಬಂತಲ್ಲ ಅಲ್ಲಿ ಫೈಟ್ ಮಾಡಿರಲ್ಲ ಅದು 2ನೇ ಲೆವೆಲ್. ಇವಾಗ ರನ್ನಿಂಗ್ ರೇಸ್ ಅಲ್ಲಿ ಓಡ್ಬೇಕಾರೆ ತಿರ್ಗಾ ಅಂದಿ ತಲೆ ಬಂದು ಹಿಂದ್ಗಡೆ ಜಗಳ ಮಾಡ್ಕೊಂಡ್ ಬಂತಲ್ಲ ಇದು 3ನೇ ಲೆವೆಲ್. ಅದನ್ನ ಕೇಳಿದ ತಕ್ಷಣ ಹೀರೋಯಿನ್ಗೆ ಸಖತ್ತು ಶಾಕು. ತಿರ್ಗಾ ಅಲ್ಲೊಬ್ಬ ಹುಡುಗ ಬಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸೀದಾ ಬೆಡ್ ಮೇಲೆ ಮಲಿಕೋತಾನ್ರಿ. ಬಾ ಬಂದು ನನ್ನ ಪಕ್ಕದಲ್ಲಿ ಮಲಿಕೋ ಅಂತ. ಆದ್ರೆ ಹೀರೋಯಿನ್ ಸ್ವಲ್ಪ ಯೋಚನೆ ಮಾಡ್ತಾಳೆ. ಏನ್ ಅನ್ಕೊಂಡ್ಲೋ ಗೊತ್ತಿಲ್ಲ ರೀ. ಅಲ್ಲೊಂದು ಕೋಲ್ ಇದೆ. ಆ ಕೋಲ್ ಎತ್ತಿ ಆ ಮುದುಕನ್ನ ಹಂಗೆ ಸಾಯಿಸ್ಬಿಡ್ತಾಳೆ. ಅಲ್ಲಿ ಬೆಡ್ ಮೇಲೆ ಒಬ್ಬ ಮಲಗಿದ್ನಲ್ಲ ಅವನನ್ನು ಹಂಗೆ ಕತ್ತಿಸ್ಕಿ ಸಾಯಿಸ್ಬಿಡ್ತಾಳೆ. ಇನ್ನ ನಮ್ಮ ಹೀರೋಯಿನ್ ಸೂಸೈಡ್ ಮಾಡ್ಕೊಂಡು ಸತ್ತೋಯ್ತಾಳೆ. ಅವಾಗ ನಮ್ಮ ಹೀರೋಯಿನ್ ಯಾವ ಗೇಮ್ ಅಲ್ಲಿ ಇದ್ರೋ ಆ ಗೇಮ್ ಅಲ್ಲೆಲ್ಲ ಹಂಗೆ ಸತ್ತೋಗ್ಬಿಡ್ತಾವ್ರೆ. ಫಸ್ಟ್ ಮದ್ವೆದು, 2ನೇದು ಆ ರನ್ನಿಂಗ್ ರೇಸ್ ಅಲ್ಲಿ, 3ನೇದು ಅದೇ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಕೂಲ್ ಹುಡುಗಿ. ಅದನ್ನ ತೋರಿಸಿ ಹಂಗೆ ಈ ಮೂವಿನ ಮುಗಿಸ್ತಾರೆ. ನಿಮ್ಗೆ ಇನ್ನೂ ಸ್ವಲ್ಪ ಅರ್ಥ ಆಗಿಲ್ಲ, ಸರಿ ಅರ್ಥ ಆಗಂಗ್ ಹೇಳ್ತೀನಿ ಕೇಳಿ. ಇವಾಗ ನೀವ್ ಯಾವ್ದನ್ನ ಒಂದು ಗೇಮ್ ಆಡ್ತೀರಾ, ಅದೊಂದು ಪಬ್ಜಿನೇ ಇಟ್ಕೊಳ್ರಿ, ಇಲ್ಲ ಫ್ರೀ ಫೈರ್ ಇಟ್ಕೊಳ್ರಿ, ಯಾವ್ದೋ ಒಂದು ಗೇಮ್ ಇಟ್ಕೊಳ್ಳಿ. ಆ ಗೇಮ್ ಅಲ್ಲಿ ಒಬ್ಬ ಹುಡುಗನ ನೀವು ಸೆಲೆಕ್ಟ್ ಮಾಡ್ತೀರಾ. ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಕಂಟ್ರೋಲ್ ಯಾರು ಮಾಡೋದು? ನೀವು ತಾನೇ ಮಾಡ್ತೀರಾ ಕಂಟ್ರೋಲ್. ಬಾಂಬ್ ಎತ್ಕೊಳ್ಳೋದ್ರೆ ಎತ್ಕೊಬೇಕು, ಅದನ್ನ ಒತ್ತಿದ್ರೆ ಬಾಂಬ್ ಎತ್ಕೊಳ್ಳುತ್ತೆ. ಶೂಟ್ ಮಾಡೋದ್ರೆ ನೀವು ಇಲ್ಲಿ ಬಟನ್ ಒತ್ತಿದ್ರೆ ಅದು ಶೂಟ್ ಮಾಡುತ್ತೆ. ಸ್ಕೋಪ್ ಹಾಕೊಂಡ್ರೆ ನೀವು ಇಲ್ಲಿ ಬಟನ್ ಒತ್ತಿದ್ರೆ ಅದು ಸ್ಕೋಪ್ ಹಾಕುತ್ತೆ. ಆ ತರ ತಾತಪ್ಪ ನಮ್ಮ ಹೀರೋಯಿನ್ DNA ತೆಗೆದು ಒಂದು ಗೊಂಬೆನ ಆಟನ ರೆಡಿ ಮಾಡಿ 3 ಲೆವೆಲ್ ಗೇಮ್ ಮಾಡಿದ್ದಾನೆ. ಇದು ಮ್ಯಾಟ್ರು. ಅರ್ಥ ಆಗಿರ್ಬೇಕು ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದ್ರೆ ಈ ಮೂವಿನ ಇನ್ನೊಂದ್ಸಲಿ ಯಾಕೆ ನೋಡಿ. ನಾನು ಎಕ್ಸ್ಪ್ಲೇನ್ ಮಾಡಿರೋದಕ್ಕೂ ಈ ಮೂವಿ ನೋಡ್ರಿ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಮತ್ತೆ ಇನ್ನೇನ್ ಸಮಾಚಾರ? ಮೂವಿ ಚೆನ್ನಾಗಿತ್ತು ಅನ್ಕೋತೀನಿ. ಚೆನ್ನಾಗಿದ್ರೆ ಗೊತ್ತಲ್ಲ ಗೈಸ್, ಜೊತೆಲ್ಲೇ ಇರಿ. ಬಾಯ್.